ತುಂಬಾ ಚೆನ್ನಾಗೈತೆ. ಚೆನ್ನಾಗಿದೆ. ಡ್ರೈವರ್ಗಳಿಗೆ ಒಳ್ಳೆ ಅನುಕೂಲ. ಎಷ್ಟಾಗ್ತೀರಣ್ಣ ಈ ಒಂದು ಟ್ರಾಲಿಗೆ? ನೀವು ನೋಡೋದಾದ್ರೆ ಎಂ ಸೆಂಡ್ ತುಂಬ್ತಿರಲ್ವಾ? ನಾವು ಈಗ ಎಂ ಸೆಂಡು, ಪಿ ಸೆಂಡು ಇದೆಲ್ಲ ತುಂಬ್ತೀವಿ. 6 ರಿಂದ 7 ಟನ್ ಗಂಟೆ ತುಂಬ್ತೀವಿ. 6 ರಿಂದ 7. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಶೋರೂಮ್ ಅಲ್ಲಿ ಸುಮಾರು ಒಂದು ಟ್ಯಾಕ್ಟ್ರಿಗಳನ್ನೆಲ್ಲ ನಿಲ್ಸಿ ಲೈಟಿಂಗ್ ಗೀಟಿಂಗ್ ಎಲ್ಲ ಹಾಕ್ಬಿಟ್ಟು ಸುಮ್ನೆ ನೋಡ್ಬಿಟ್ರೆ ನಮ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅಸಲಿ ಎತ್ತು ಬಂದು ಆ ಕೆಲಸ ಮಾಡೋ ಜಾಗದಲ್ಲಿ ಅದನ್ನ ಆ ತಾಕತ್ನ ಚೆಕ್ ಮಾಡೋದೇ ಅಸಲಿ ಎತ್ತು. ಯಾವ್ದಪ್ಪ ಅಂತ ಹೇಳಿದ್ರೆ ಮಹೇಂದ್ರ ಅವರ ಹೊಸ ಶ್ರೇಣಿಯ 475 DI ಟ್ಯಾಕ್ಟ್ರಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಗೋಣ ಅಂತ ಬಂದಿದ್ದೀರಿ. ಸೊ ಮಾಹಿತಿ ಬಂದು ಎಲ್ಲಪ್ಪ ಅಂತ ಹೇಳಿದ್ರೆ ಟ್ಯಾಕ್ಟ್ರಿನ ಬಂದು ಬರೀ ನಾವು ಕೃಷಿಗೆ ಬಳಕೆ ಮಾಡೋದಂತ ಒಂದೇ ಕ್ಷೇತ್ರದಲ್ಲಿ ಏನು ಬಳಕೆ ಮಾಡೋದಿಲ್ಲ, ಕೃಷಿನ ಹೊರತುಪಡಿಸಿ ವಾಣಿಜ್ಯವಾಗಿನೂ ಇದನ್ನ ಬಳಕೆ ಮಾಡ್ಕೋಬಹುದು. ಸೊ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಕ್ರೆಷರ್ ಅಲ್ಲಿ ನಮ್ಗೆ ಗೊತ್ತಲ್ವಾ, ಎಂ ಸ್ಯಾಂಡ್ ಆಗ್ಲಿ ಅಥವಾ ಜಲ್ಲಿ ಆಗ್ಲಿ ಇದೆಲ್ಲ ಬಂದು ಲೋಡಿಂಗ್ ಅನ್ನೋದು ಒಂದು ಮಾಡ್ತಾ ಇರ್ತಾರೆ. ಸೊ ಈ ಲೋಡಿಂಗ್ ಈ ಗಾಡಿ ಓಡಿಸೋರ ಹತ್ರ ಬಂದು ಈ ಒಂದು ಗಾಡಿಯ ಒಂದು ವಿಶೇಷತೆಗಳ ಬಗ್ಗೆ ಮತ್ತೆ ಇದರ ಕೆಪಾಸಿಟಿ ಬಗ್ಗೆ ಮತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಇದೆಲ್ಲ ಒಟ್ಟಾರೆ ಮಾಹಿತಿನ ತಗೋಣ ಅಂತ ಬಂದಿರೋದು ಸ್ನೇಹಿತರೆ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ವಲ್ಪ ನೋಡಿ ನಿಮ್ಮ ಸಹಕಾರ ಕೊಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಅವ್ರ ಹತ್ರ ಇನ್ನಷ್ಟು ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ನಮ್ಮ ಹೆಸರು ಶಿವಕುಮಾರ್ ಅಂದ್ಬಿಟ್ಟು, ಕುಮಾರ ಅಂತ ಕರೀತಾರೆ ಎಲ್ಲ. ನಮ್ಮೂರು ಬಂದು ಚಿಕ್ಕಮಂಡ್ಯ. ಅಣ್ಣ ಎಷ್ಟು ವರ್ಷಗಳಿಂದ ನೀವು ಈ ಟ್ಯಾಕ್ಟ್ರಿಗಳನ್ನ ಓಡಿಸ್ತಾ ಬಂದಿರ್ತೀರಾ ಸರ್? ಅಣ್ಣ ನಾಳೆ ಸರ್ ಬಂದು 18-20 ವರ್ಷ ಆಯ್ತು. 18-20 ವರ್ಷದಿಂದ ಡ್ರೈವಿಂಗ್ ಕಲ್ತಿ. ಮಾಮೂಲಿ ನಾನು ಗಾಡಿ ತಗೊಂಡಿದ್ದೀನಿ, ಓಡಿಸ್ತಾ ಇದ್ದೀನಿ. ಗಾಡಿ ಇದು ಹೊಸ ಗಾಡಿ ಅಂತ ಬಿಟ್ಟಿದ್ರು. ಓಕೆ ಅಣ್ಣ, 15-20 ವರ್ಷದಿಂದ ನೀವು ಗಾಡಿನ ಓಡಿಸ್ಕೊಳ್ತಾ ಬಂದಿದ್ದೀರಾ. ಮುಖ್ಯವಾಗಿ ನೀವು ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಇದಾಗ್ಬಿಟ್ಟಿರ್ತದೆ, ಅಂದ್ರೆ ಟ್ಯಾಕ್ಟ್ರಿಗಳಲ್ಲಿ ಯಾವ್ದು ಯಾವ ರೀತಿ ಅನ್ನೋದೆಲ್ಲ ನಿಮ್ಗೆ ವ್ಯತ್ಯಾಸಗಳು ಗೊತ್ತಾಗ್ಬಿಟ್ಟಿರ್ತದೆ. ಸೊ ಇವಾಗ ಮುಖ್ಯವಾಗಿ ನಾವು ಈಗ ಹೊಸ ಶ್ರೇಣಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಏನಂತ ಹೇಳಿದ್ರೆ ಈಗ H1R ಸೀರೀಸ್ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಸೊ ಇದರಲ್ಲಿ ಬಂದು ತುಂಬಾನೇ ನಾವು ಚೇಂಜಸ್ ಮಾಡಿದಿರಿ ಅಂತ ಹೇಳ್ಬಿಟ್ಟು ಮಹೇಂದ್ರ ಕಂಪ್ನಿಯವರು ಹೇಳ್ತಾ ಬಂದಿರ್ತಾರೆ. ಆ ಚೇಂಜಸ್ ಎಲ್ಲ ಏನಿದೆ ಮತ್ತೆ ನಿಮ್ಗೆ ಅದೆಲ್ಲ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಹೋಗೋಣ. ಅಣ್ಣ ಈಗ ಮೊದಲನೇ ವಿಚಾರಕ್ಕೆ ಬಂದಾಗ ಈಗ ಟನ್ನೇಜ್ ಲೆಕ್ಕಾಚಾರಕ್ಕೆ ಬರೋಣ. ಇವಾಗ ಲಿಫ್ಟಿಂಗ್ ಕೆಪಾಸಿಟಿ ಜಾಸ್ತಿ ಕೊಟ್ಟಿದ್ದಾರೆ ಈ ಗಾಡಿಗೆ. ಇವಾಗ ಟನ್ನೇಜ್ ಎಷ್ಟಾಗ್ತಿರೋಣ ಈ ಒಂದು ಟ್ರಾಲಿಗೆ? ನೀವು ನೋಡೋದಾದ್ರೆ ಎಂ ಸೆಂಡ್ ತುಂಬ್ತಿರಲ್ವಾ? ನಾವು ಈಗ ಎಂ ಸೆಂಡು, ಪಿ ಸೆಂಡು ಇದೆಲ್ಲ ತುಂಬ್ತೀವಿ. 6 ರಿಂದ 7 ಟನ್ ಗಂಟೆ ತುಂಬ್ತೀವಿ. 6 ರಿಂದ 7 ಟನ್ ಗಂಟೆ ತುಂಬ್ತೀವಿ. ಹೆಂಗೆ ಎಳೆಯೋದು ಗಿಳಿಯೋದು ಎಲ್ಲ ಹೆಂಗಿರ್ತದೆ ಗಾಡಿ? ಈ ಫಸ್ಟ್ ಮಹೀಂದ್ರ ಗಾಡಿಗೂನು ಈ ಗಾಡಿಗೂ ಹೋಲ್ಸ್ಕಂದ್ರೆ ಒಂದ್ ಸ್ವಲ್ಪ ಪಿಕಪ್ ಚೆನ್ನಾಗೈತೆ, ಮತ್ತೆ ಇದೆಲ್ಲ ಬಾಡಿ ಎಲ್ಲ ಟಿಕ್ನೆಸ್ ಚೆನ್ನಾಗೈತೆ. ಆ ಕಡೆ ಈ ಕಡೆ ಬಾನೆಟ್ ಎಲ್ಲ ಆ ಗಾಡಿಗಳ ಫಸ್ಟ್ ಇದ್ ಗಾಡಿಗಳಿಗೂ ಈ ಗಾಡಿಗೂ ಸ್ವಲ್ಪ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಕ್ಲಚ್ ಕೆಪಾಸಿಟಿ, ಸ್ಪೀಡ್ ಕೊಟ್ಟಿದ್ದಾರೆ. ನಿಮ್ಗೆ ಆರಾಮ ಅನಿಸ್ತಾ ಇದೆ? ಮೊದಲೆಲ್ಲ ಬಂದು ಒಂದ್ ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡ್ಬೇಕಾಯ್ತು. ಇವಾಗ ಇದೇನಿಲ್ಲ, ಆರಾಮಾಗಿದೆಯಾ? ಫ್ರೀ ಐತೆ. ಓಕೆ ಅಣ್ಣ. ಇನ್ನೊಂದು ಸೀಟಿಂಗ್ ವಿಚಾರಕ್ಕೆ ಬಂದಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ, ನೀವ್ ಒಂದ್ಸಲಿ ಕೂತ್ಕೊಂಡು ತೋರಿಸ್ತೀರಾ? ನಿಮ್ಗೆ ಹೆಂಗೆ ಸೀಟಿಂಗ್ ಕೂತ್ಕೊಳ್ಳೋ ಇದ್ ಮಾಡೋದಕ್ಕೆ ಆರಾಮಾಗಿದೆ ಅಂತ ತೋರಿಸ್ತೀರಾ? ಕೂತ್ಕೊಳ್ಳಿ. ಆಯ್ತು. ಕಂಫರ್ಟಬಲ್ ಹೆಂಗ ಅನಿಸ್ತಾ ಇದೆ? ಇವಾಗ ಒಂದು ಹಳ್ಳ ದಿನಗಳಲ್ಲೆಲ್ಲ ಮೊದಲು ಹೋಗೋವಾಗ ಒಂದ್ ಸ್ವಲ್ಪ ಬಾಡಿ ಪೇನ್ ಎಲ್ಲ ಬರ್ತಾ ಇತ್ತು ಅಂತ ಹೇಳಿ ನೀವೇ ಹೇಳಿದ್ರೆ ಸ್ಟಾರ್ಟಿಂಗ್ ಮಾತಾಡಿದಾಗ. ಇವಾಗ ಇದ್ರಲ್ಲಿ ಆಕ್ಷನ್ ಎಲ್ಲ ಚೆನ್ನಾಗಾಗುತ್ತಾ? ಎಲ್ಲ ಆಕ್ಷನ್ ಚೆನ್ನಾಗುತ್ತೆ, ಮತ್ತೆ ಕಂಫರ್ಟಬಲ್ ಐತೆ. ಆಮೇಲೆ ಗಾಡಿ ಟ್ಯಾಕ್ಟ್ ಓಡಿಸ್ತಾವಿ ಅಂತ ಫೀಲ್ ಬರಲ್ಲ, ಕಾರ್ ಓಡಿಸ್ತಾವಿ ಅಂತ ಹಂಗಂತೀರಾ? ಹೌದು. ಕಾರ್ಗಳೆಲ್ಲ ಅಂದ್ರೆ ಪವರ್ ಸ್ಟೇರಿಂಗ್ ಇರ್ತದೆ, ಇದ್ರಲ್ಲಿ ಪವರ್ ಸ್ಟೇರಿಂಗ್ ಕೊಟ್ಟವ್ರಲ್ಲ. ಪವರ್ ಸ್ಟೇರಿಂಗ್ ಹೌದು, ಅದು ನೋಡ್ತಿರ್ಬೋದು. ಹೆಂಗೆ ಸರ್ ಅಂದ್ರೆ ಪವರ್ ಸ್ಟೇರಿಂಗ್ ಅಂದ್ರೆ ಸೇಮ್ ಕಾರಲ್ಲಿ ತಿರುವುದಂಗೆ ತಿರುಗಬಹುದಾ? ಹೌದು ಸರ್. ಆಮೇಲೆ ಒಂದ್ ರೌಂಡ್ ಹಾಕ್ತೀರಾ? ನೋಡಿ, ನಿಂತಿದ್ದಲ್ಲೇ ತಿರುಗಿಸ್ತೀನಿ ಆರಾಮಾಗಿ. ಓಕೆ ಸರ್, ಸೂಪರ್. ಆಫ್ ಮಾಡಿ. ಆಮೇಲೆ ಏನೆಲ್ಲ ಒಂದು ವ್ಯತ್ಯಾಸಗಳು ನಿಮ್ಗೆ ಹಳೆ ಗಾಡಿಗೂ ಈ ಗಾಡಿಗೂ ವ್ಯತ್ಯಾಸ? ಕಂಡೀಷನ್ ಆಗೈತೆ, ಬ್ರೇಕ್ ಕಂಡೀಷನ್ ಅಲ್ಲಿ ಐತೆ. ಮೊದಲೆಲ್ಲ ಬಂದು ನೀವು ಮೊಬೈಲ್ಗಳೆಲ್ಲ ಜೋವಾಗಿ ಇಟ್ಕೊಂಡ್ರಿ, ಕೆಲಸ ಮಾಡುವಾಗ ಇಲ್ಲ ಇಟ್ಕೋಬೋದ? ಇವಾಗ ಲಾಕ್ ಕೊಡೋದು, ಆರಾಮಾಗಿ ಇಟ್ಕೋಬಹುದು. ಏನ್ ವ್ಯತ್ಯಾಸ ಇದೆ ಸರ್? ಇವಾಗ ಸ್ಪೀಡ್ ಕ್ಲಸ್ಟರ್ ಅಲ್ಲಿ ಬಂದಾಗ ನಿಮ್ಗೆ ಏನಾದ್ರು ಮೊದಲೆಲ್ಲ ಸ್ಪೀಡ್ ಅಲ್ಲಿ ಬಂದು ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ತರ ಐತೆ. ಕಂಪ್ಯೂಟರ್ ಸಿಸ್ಟಮ್ ತರ ಗಾಡಿಗಳಿಗೆಲ್ಲ ಮುಳ್ಳು ಇರ್ತಿತ್ತು, ಈಗ ಇದೆಲ್ಲ ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಅವರ್ಗಳು ಎಲ್ಲ ನೋಡ್ಕೊಳ್ಳೋದಕ್ಕೆ ಎಲ್ಲ ಆರಾಮಾಗಿದೆ, ಟೈಮ್ ನೋಡ್ಕೊಳಕ್ಕೆ ಚೆನ್ನಾಗೈತೆ. ಅದನ್ನ ಬಿಟ್ಟು ಇವಾಗ ದಮ್ ವಿಚಾರಕ್ಕೆ ಬಂದಾಗ ನಿಮ್ಗೆ ಓಡಿಸುವಾಗ ಫೀಲಿಂಗ್ ಎಲ್ಲ ಕಾರ್ ಇದ್ದಂಗಿದೆ ಅಂತ ಹೇಳ್ತಾರೆ. ಕಾರ್ ಎಲ್ಲ ಬಂದು ವೆಯ್ಟ್ ಎಲ್ಲ ಎತ್ಕೊಂಡು ಓಡಾಡಲ್ಲ, ಇದು ವೆಯ್ಟ್ ಎತ್ಕೊಂಡು ಓಡಾಡ್ತದ, ಅದೇ ಫೀಲ್ ಕೊಡ್ತದ? ಚೆನ್ನಾಗಿದೆ ಫೀಲ್ ಬರ್ತದೆ. ಈಗ ಹಂಸಲ್ಲಿ ಸೆಕೆಂಡ್ ಗೇರ್ ಹಾಕ್ಬೇಕು, 1ನೇ ಗೇರ್ ಹಾಕಬೇಕು, ಆತರ ಇತ್ತು. ಇದೇನಿಲ್ಲ, ಈಗ 3ನೇ ಗೇರ್ ಹಾಕಿದ್ರು ಹೋಗ್ತಾ ಇರ್ತದೆ. 3ನೇ ಗೇರ್ ಹಾಕಿದ್ರೆ ಆರಾಮಾಗಿ ಹೋಗ್ತಾ ಇರ್ತದೆ. ಆಮೇಲೆ ಇನ್ನೊಂದು ಸಹ ಮೈಲೇಜ್ ವಿಚಾರದಲ್ಲಿ ಬಂದ್ರು ಆತರ ಏನಿಲ್ಲ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಸೊ ನಿಮ್ಗೆ ಹಿಂದಿನ ಗಾಡಿಗಳು ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಕೊಡುತ್ತೆ. ಓಕೆ ಸರ್, ಅದನ್ನ ಬಿಟ್ಟು ಇನ್ನೇನ್ ಸರ್ ನಿಮ್ಗೆ ಇಷ್ಟ ಅನಿಸ್ತು ಇದ್ರಲ್ಲಿ ಏನ್ ಇಷ್ಟ ಅಂದ್ರೆ ಓಡಿಸೋದೇ ಒಂದ್ ಖುಷಿ. ಓಡಿಸ್ತಾ ಇದ್ರೆ ಓಡ್ಸೋಣ ಅನಿಸುತ್ತೆ. ಮತ್ತೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗಿರ್ ಅನ್ನೋದು ಆತರ ಏನಿಲ್ಲ. ಅಲ್ಲ ಜಾಸ್ತಿ ಹೊತ್ತು ಕೆಲಸ ಮಾಡಿದ್ರೆ ಬಿಸಿ ಬರಲ್ಲ, ಆತರ ಹೀಟಿಂಗ್ ಏನು ಬರಲ್ಲ. ಹೀಟಿಂಗ್ ಏನು ಬರಲ್ಲ.
ಚೆನ್ನಾಗೈತೆ. ಮತ್ತೆ ಗೇರ್ ಬಾಕ್ಸ್ ಮತ್ತೆ ಇದಕ್ಕೆ ಇಂಜಿನ್ 6 ವರ್ಷ ವಾರಂಟಿ 6 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿನ ಗ್ಯಾರಂಟಿ 6 ವರ್ಷ. ಇಂಜಿನ್ ಗೇರ್ ಬಾಕ್ಸ್ ಏನಾರ ಪ್ರಾಬ್ಲಮ್ ಬತ್ತು ಅಂದ್ರೆ ಅದು ವಾರಂಟಿ ಇದೆ. ವಾರಂಟಿ ಇದೆ. ಅದನ್ನ ಬಿಟ್ಟು ಸರ್ ಈಗ ಬ್ಯಾಟ್ರಿಗಳು ಬಂದು ಮೊದಲು ಸೈಡ್ ಆಗಿತ್ತು, ಎಲ್ಲ ಬಿಚ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತೀರಾ. ಬ್ಯಾಟ್ರಿ ಎಲ್ಲಿದೆ ಅಂತ ನೀವು ತೋರ್ಸಕ್ ಆಗುತ್ತಾ? ಬ್ಯಾಟ್ರಿ ತೋರಿಸ್ತದಾ? ಅಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮೊದಲು ಸೈಡ್ ಅಲ್ಲೆಲ್ಲ ಇರ್ತಾ ಇತ್ತಲ್ಲ, ನೀವು ನೋಡ್ರಿ ಈಗ ಸೈಡ್ ಅಲ್ಲಿ ಇತ್ತು, ಆಗ ಎಲ್ಲ ಇದ್ ತಗೊಂಡೋಗ್ಬಿಡೋರು. ಬ್ಯಾಟ್ರಿ ಬಂದು ಇಲ್ಲ ಐತೆ, ಇಲ್ಲಿ ಒಳಗಡೆ ಲಾಕ್ ಮಾಡಾಕಿದೀರಾ? ಲಾಕ್ ಐತೆ. ಓಕೆ, ಇಲ್ಲಿ ಲಾಕ್ ಮಾಡ್ಬಿಟ್ರೆ ಇಲ್ಲಿ ಲಾಕ್ ಐತೆ, ಇದ್ ಲಾಕ್ ಮಾಡ್ಬಿಟ್ರೆ ಇದು ಎತ್ತಿದ್ರೆ ಬರೋದು. ಅವನ್ ಬ್ಯಾಟ್ರಿಗಳೆಲ್ಲ ಎತ್ಬೇಕಂದ್ರೆ ಇದನ್ನೆಲ್ಲ ಬಿಚ್ಕೊಂಡ್ ಕೂತ್ಕೋಬೇಕಾಗ್ತದೆ. ಇಲ್ಲ ಆ ತರದ್ದೇನಿಲ್ಲ. ನಮ್ ಸೇಫ್ಟಿ, ಈಗ ಯಾರೋ ಒಬ್ಬ ಕತ್ಕೊಂಡೈತಾನೆ, ಏನ್ ಮಾಡಕೈತದೆ? ಓಕೆ ಅಣ್ಣ, ನೈಟ್ ಲೆಕ್ಕಾಚಾರಕ್ಕೆ ಬಂದಾಗ ಲೈಟ್ ಬಗ್ಗೆ ಏನಾದ್ರು ಹೇಳ್ತೀರಾ? ಹೆಡ್ಲೈಟ್ ಚೆನ್ನಾಗ್ ಬರುತ್ತೆ. ಮೊದ್ಲು ಮಾಮೂಲಿ ಆಗ ಅವಕ್ಕೂ ಇವಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಹೆಡ್ಲೈಟ್ ಚೆನ್ನಾಗೈತೆ. ಕಂಪ್ನಿಯವ್ರು ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ಬನ್ನಿ, ನಮ್ಮ ಮಹೇಂದ್ರ ಗಾಡಿಗಳಿಗೆಲ್ಲ ತುಂಡ ರಾಡ್ ಕೊಡ್ತಿದ್ರು, ಎಕ್ಸ್ಟ್ರಾ ಗೇರ್ ತುಂಡ ಕೊಡ್ತಿದ್ರು. ಇಲ್ಲಿ ಡ್ರೈವರ್ಗೆ ಏನ್ ಆಗ್ಬಿಡೋದು ಪಕ್ಕದಲ್ಲೇ ಕೊಟ್ಟಿದ್ರು ಗೇರು. ಒಂದು ಸಿಸ್ಟಮ್ ಚೆನ್ನಾಗೈತೆ. ಇದು ಒಂದು ಸಿಸ್ಟಮ್ ಚೆನ್ನಾಗಿದೆ. ಒಟ್ಟಾರೆ ಹೈಡ್ರಾಲಿಕ್ ಅಲ್ಲಿ ದಮ್ಮಾಗ ಐತಾ? ಇದು ಟಾರ್ಕ್ ಪವರ್ ಜಾಸ್ತಿ ಐತೆ, ಲಿಫ್ಟಿಂಗ್ ಕೆಪಾಸಿಟಿ ಜಾಸ್ತಿ ಐತೆ ಅಂತಾರಲ್ಲ, ಅದೆಲ್ಲ ನಿಮ್ಗೆ ಚೆನ್ನಾಗಿ ಕೆಲಸ ಚೆನ್ನಾಗಿ ಕೆಲಸ ಮಾಡ್ತದೆ. ಪವರ್ ಫುಲ್ ಆಗೈತೆ. ಓಕೆನಾ, ಒಟ್ಟಾರೆ ನಿಮ್ ಕಡೆಯಿಂದ ಹೇಳೋದಾದ್ರೆ ಮಹೇಂದ್ರ ಹೊಸ ಒಂದು ಸೀರೀಸ್ ಚೆನ್ನಾಗಿದೆ ತಾನೆ? ಗಾಡಿ ತುಂಬಾ ಚೆನ್ನಾಗೈತೆ. ಡ್ರೈವರ್ಗಳಿಗೆ ಒಳ್ಳೆ ಅನುಕೂಲತೆ ಮಾಡ್ಕೊಟ್ಟೈತೆ. ಆರಾಮಾಗಿದೆ, ಕಂಫರ್ಟ್ ಆಗಿದೆ. ಓಕೆನಾ, ನಿಮ್ಮ ಒಂದು ಟೈಮ್ ನ ಕೊಟ್ಟು, ಪಾಪ ನೀವು ಲೋಡಿಂಗ್ ಬಂದಿದ್ರೆ ಬಂದ್ ನಾವೇನಾದ್ರು ತೊಂದರೆ ಕೊಟ್ರೆ ಗೊತ್ತಿಲ್ಲ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಂಡು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ, ಮಹೇಂದ್ರ ಅವ್ರ ಕಡೆಯಿಂದ, ಮತ್ತೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದಾರೋ ಅವ್ರ ಕಡೆಯಿಂದ ಎಲ್ಲ ಧನ್ಯವಾದಗಳಣ್ಣ. ಇದೇ ರೀತಿ ಚೆನ್ನಾಗಿ ದುಡಿರಿ, ಚೆನ್ನಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್.